ವೀಕ್ಷಕರೇ, ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನ್ ಸಿಂಧೂರ. ಉತ್ತರ ಕರ್ನಾಟಕ ಭಾಗ ಅಂದಾಗ ಯಾರು ಅಲ್ಲಿ ಕೃಷಿ ಮಾಡ್ತಾರೆ, ಅಲ್ಲಿರೋರೆಲ್ಲ ಗುಳೆ ಇದ್ದು ಹೊರಗಡೆಗೆ ಬರ್ತಾರೆ. ಬಿಸಿಲು, ನೀರಿಲ್ಲ, ಅದು ಇದು ನೂರಾರು ಸಮಸ್ಯೆಗಳನ್ನೇ ಹೇಳ್ತಾ ಹೋಗ್ತೀವಿ. ಆದ್ರೆ ಉತ್ತರ ಕರ್ನಾಟಕ ಭಾಗದ ಅನೇಕ ಜನ ಯಶಸ್ವಿ ರೈತರ ಪರಿಚಯವನ್ನ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ಮಾಡ್ತಾ ಬರ್ತಾ ಇದೀವಿ. ಹೆಸರು ಸದಾಶಿವ ಭಂಗಿ, ಊರು ಬಾಗಲಕೋಟೆ ಜಿಲ್ಲೆ ಜಗದಾಳೆ. ಇವರು ಸದಾಶಿವ ಭಂಗಿ ಬಾಗಲಕೋಟೆ ಜಿಲ್ಲೆ ರಬಕವಿ ಬನ್ನಹಟ್ಟಿ ತಾಲೂಕಿನ ಜಗದಾಳೆ ಗ್ರಾಮದವರು. ನೋಡಲು ಇಷ್ಟು ಸಿಂಪಲ್ ಆಗಿ ಕಾಣುವ ಸದಾಶಿವ ಭಂಗಿ 50 ಎಕರೆ ಜಮೀನು ಹೊಂದಿರುವ ದೊಡ್ಡ ಜಮೀನ್ದಾರ. ಅಷ್ಟು ದೊಡ್ಡ ಜಮೀನಿನ ಮಾಲೀಕರಾಗಿದ್ದರೂ ಕಾಯಕವೇ ಕೈಲಾಸ ಎಂದುಕೊಂಡು ಭೂತಾಯಿಯ ಸೇವೆ ಮಾಡುತ್ತಾರೆ. ಇವರ ಜಮೀನಿನಲ್ಲಿ ಏನುಂಟು ಏನಿಲ್ಲ, ಕಬ್ಬು ಜೊತೆಗೆ ಏಲಕ್ಕಿ, ಬಾಳೆ, ಜಿನೈನ್ ಬಾಳೆ, ಜವಾರಿ ಬಾಳೆ, ಹೀಗೆ 3 ತಳಿಯ ಬಾಳೆ, ಸಪೋಟ, ಅರಿಶಿಣ, ತರಕಾರಿ ಹಾಗೂ ವಿಶಿಷ್ಟವಾದ ಅಂಬಾಡಿ ತಳಿಯ ವೀಳ್ಯದೆಲೆ ಬೆಳೆಯುತ್ತಾರೆ. ಇನ್ನೊಂದು ಅಚ್ಚರಿಯ ಸಂಗತಿ ಎಂದರೆ ಹೇಗೆ ಅವರ ತೋಟದ ತುಂಬಾ ಗಿಡ ಮರಗಳು ತುಂಬಿ ತುಳುಕುತ್ತವೋ ಹಾಗೆ ಸದಾಶಿವ ಭಂಗಿಯವರ ಕುಟುಂಬ ಕೂಡ ಇಂದಿನ ಆಧುನಿಕ ಯುಗದಲ್ಲೂ ಕೂಡು ಕುಟುಂಬ ಪದ್ಧತಿಯನ್ನ ಪಾಲಿಸುತ್ತಿದ್ದಾರೆ. ಅವರ ಕುಟುಂಬದಲ್ಲಿ ಬರೋಬ್ಬರಿ 31 ಮಂದಿ ಇದ್ದಾರೆ. ಎಲ್ಲರಿಗಿಂತ ಹಿರಿಯವರು ಮತ್ತು ಮನೆಯ ಯಜಮಾನ ಎಂದರೆ ಸದಾಶಿವ ಭಂಗಿ. ಮನೆಯವರೆಲ್ಲ ಜಮೀನಿನಲ್ಲಿ ಬೆವರು ಸುರಿಸಿ ದುಡಿಯುತ್ತಾರೆ. ಹಾಗಾಗಿ ಜಮೀನು ಅವರಿಗೆ ಬಂಗಾರದ ಬೆಳೆಯನ್ನೇ ಕೊಡುತ್ತಿದೆ. ಪ್ರತಿ ಎಕರೆಗೆ 1 ಲಕ್ಷ ರೂಪಾಯಿಯಂತೆ 50 ಲಕ್ಷ ರೂಪಾಯಿ ಆದಾಯವನ್ನ ಗಳಿಸುತ್ತಿದ್ದಾರೆ. ಇಂತಹ ಮಣ್ಣಿನ ಮಗನಿಗೆ ನಮ್ಮದೊಂದು ಸಲಾಂ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಎಷ್ಟು ಎಕರೆಯಲ್ಲಿ ಯಾವ ರೀತಿ ಕೃಷಿ ಮಾಡ್ತಾ ಇದ್ದಾರೆ, ಯಾವ್ಯಾವ ವೆರೈಟಿ ಬಾಳೆ ಬೆಳೀತಾ ಇದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯ ಮಾಡ್ಕೊಡ್ರಿ. 5 ಜನ ಅಣ್ಣತಮ್ಮರು. ಒಟ್ಟಾರೆ ನಾವು ಮನೆಯಲ್ಲಿ 31 ಜನ ಇರುವಂತ ಕೂಡು ಕುಟುಂಬ ನಮ್ದು. ಸರ್ ನಮ್ಮ ಮಗ ಒಬ್ಬ MSc ಅಗ್ರಿ ಮುಗಿಸಿ PhD ಆಗೈತ್ರಿ. ಇನ್ನೊಬ್ಬ ಮಗ MSc ಹಾರ್ಟಿಕಲ್ಚರ್ ಮಾಡ್ಯಾನ್ರಿ. ಮುಂದೆ ತಮ್ಮನ ಮಕ್ಕಳು ಈಗ ಬಿಕಾಮ. ಸೊ ಒಟ್ಟಾರೆ ಎಲ್ಲರೂ ಕೃಷಿ ಕ್ಷೇತ್ರದಲ್ಲೇ ಇದ್ದಾರೆ. ಎಲ್ಲರೂ ಕೃಷಿ ಕೇಸ್ತರ. ಎಷ್ಟು ಎಕರೆಯಲ್ಲಿ ಕೃಷಿ ಮಾಡ್ತಾ ಇದೀರಿ? ನಾವು ಈಗ ಸದ್ಯ ಒಂದು 50 ಎಕರೆ ಇದ್ರಾಗ ಕೃಷಿ ಅಳವಡಿಸಿದ್ವಿ. 50 ಎಕರೆಯಲ್ಲಿ ಏನೇನ್ ಬೆಳಿತೀರಿ? ನಾವು ಕಬ್ರಿ, ಒಂದು ಬಾಳೆ, ಅರಿಶಿನ, ವೀಳ್ಯದೆಲೆ, ಸೀತಾಫಲ, ಒಂದು ಮಾವು. ಬಾಳೆಯಲ್ಲಿ ಎಷ್ಟು ವೆರೈಟಿ ಬಾಳೆ ಬೆಳಿತೀರಿ? ಬಾಳೆಯಲ್ಲಿ ನಾವು ಜಿನೈನ್ ಬಾಳೆ, ಜವಾರಿ ಬಾಳೆ ಮತ್ತ ಈ ಯಾಲಕ್ಕಿ ಬಾಳೆ ಅಂತ 3 ವೆರೈಟಿ ಬೆಳಿತೀರಿ. ಇದು ಯಾವ ಬಾಳೆ? ಇದು ಜಿನೈನ್ ಬಾಳೆ ಮೇಡಮ್. ಇದು ಎಷ್ಟು ಎಕರೆಗೆ ಹಾಕಿದಿರಿ? ಇದು 2 ಎಕರೆ ಹಾಕಿದಿರಿ. 2 ಎಕರೆಗೆ? ಹ್ಞೂನ್ರಿ. ಓಕೆ, ಎಷ್ಟು ಸಸಿ ಕೂತಿದೆ? ಇದು 3200 ಸಸಿ ಕೂತಾವ್ರಿ. 3200 ಸಸಿ ರೀ. 2 ಎಕರೆಗೆ? 2 ಎಕರೆಗೆ. ನಾವು ಈ ಹೈ ಡೆನ್ಸಿಟಿ ಒಳಗ ಅಂದ್ರ ರೀ, ಸಾಲಿನ ಸಾಲಿಗೆ 6 ಫೂಟ್ ರೀ, ಗಿಡದಿಂದ ಗಿಡಕ್ಕ 4.5 ಅಡಿ ಇಟ್ಟಿದ್ವಿ. 4.5 ಹ್ಞೂನ್ರಿ. ಆಸ್ ಯೂಶುವಲ್ ಆಗಿ ಎಲ್ಲಾರು 7, 6 ಇಡ್ತಾರು, ಮುಂದೆ 6, 6 ಇಡ್ತಾರು. ನಾವ್ ಇಷ್ಟ ಯಾಕೆ ಇಟ್ಟಿದ್ವಿ ಅಂದ್ರೆ ನಮ್ ನೆಲ ಫಲವತ್ತತೆ ಐತಿ, ಮತ್ತ ಇದು ದೊಡ್ಡ ಪ್ರಮಾಣದಾಗ ಗುಣಿ ಐತೈತಿ, ಮತ್ತ ಆಂಗ್ಲ ಇಡೋದ್ರಿಂದ ಕಾಯಿ ಸೈಜ್ ದಪ್ಪ ಆಕೈತ್ರಿ. ಮತ್ತ ಇಲ್ಲಿ ನಮ್ಮಲ್ಲಿ ಲೋಕಲ್ ಮಾರ್ಕೆಟ್ದಾಗ ನಾವು ಕೊಡುದು ಮಾಲನ್ನ ಅವರು ವ್ಯಾಪಾರಸ್ಥರು ತೂಕದ ರೂಪದಾಗ ತಗೋತಾರ. ಮತ್ತು ಅವ್ರು ಹೊಳ್ಳಿ ಮಾರೋದು ಎಣಿಕೆ ರೂಪದಾಗ ಕೊಡ್ತಾರು. ಹಿಂಗಾಗಿ ಕಿಸಿಂದ ಎಣಿಕೆಗೆ ಸಂಖ್ಯೆ ಹೆಚ್ಚು ಬರಬೇಕು, ತೂಕ ಕಡಿಮೆ ಆಗಬೇಕು, ಅಂದ್ರೆ ಅವ್ರಿಗೆ ವ್ಯಾಪಾರಸ್ಥರಿಗೆ ಲಾಭ ಆಕತಿ. ಆ ನಿಟ್ಟಿನಾಗ ಏನೈತಿ, ನಾವು ಇದನ್ನು ಸೈಜ್ ಹತ್ತಿಟ್ಟ ಅದ ಕ್ಷೇತ್ರದಾಗನ ಹೆಚ್ಚು ಇಳುವರಿ ತೋಳು ಉದ್ದೇಶ ಇಟ್ಟು ಕಿಸಿಂದ ನಾವು ಇದನ್ನು ಇಟ್ಟು ಹೈ ಡೆನ್ಸಿಟಿ ಒಳಗೆ ಬೆಳೆಯಾಕ್ತಿದ್ರು. ಎಲ್ಲದಕ್ಕೂ ಡ್ರಿಪ್ ಮಾಡಿದೀರಾ? ಹನಿ ನೀರಾವರಿನ ಅಳವಡಿಕೆ ಮಾಡಿದ್ವಿ. ಎಷ್ಟು ವರ್ಷ ಆಯ್ತು ಸರ್ ನೀವು ಹಾಕಿ ಬಾಳೆ? 5 ತಿಂಗಳು ಆತ್ರಿ ಮೇಡಮ್. ಇನ್ನು ಈಲ್ಡ್ ಬರೋದು ಯಾವಾಗ ನಿಮ್ಗೆ? ಇನ್ನ 6 ತಿಂಗಳು ಬೇಕ್ರಿ ಮೇಡಮ್ ಈಲ್ಡ್ ಬರ್ಬೇಕಾದ್ರೆ. ಹ್ಞೂನ್ರಿ. ಬೇರೆ ಬೇರೆ ಎಲ್ಲೆಲ್ಲಿ ಕಳಿಸ್ತೀರಿ ಸರ್ ನೀವು? ಗುಜರಾತ, ಮುಂದ ದಿಲ್ಲಿ, ಮುಂದ ಹರಿಯಾಣ, ಆ ಕಡೆ ದೊಡ್ಡ ದೊಡ್ಡ ಲಾರಿ ತುಂಬಿ 20 ಟನ್ 25 ಟನ್ ಲಾರಿ ಆ ಕಡೆ ತುಂಬಿ ಕಳಿಸ್ತೀವಿ. ಹ್ಞೂನ್ರಿ. ಗೊಬ್ಬರ ಏನೇನು ಕೊಡ್ತೀರಿ ಮೇಡಮ್? ಇದಕ್ಕ ನಾವು ತಳದಾಗ ಏನೈತಿ, ಸ್ವಲ್ಪ ಬೇವಿನ ಹಿಂಡಿ ಹಾಕಿದ್ರಿ. ಬೇವಿನ ಹಿಂಡಿ ಹಾಕಿದ್ವಿ. ಸ್ವಲ್ಪ ಪ್ರಮಾಣದಾಗ DAP, ಪೊಟ್ಯಾಷಿಯ, ಮುಂದ ಸ್ವಲ್ಪ ಫರ್ಟಿಲೈಸರ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಜಿನೈನ್ ಬೆಳೆಗೆ ನಾವು ಈ ಹೈಬ್ರಿಡ್ ಹಚ್ಕೇಸಿಂದ ನಾವು ಸಾವಯವ ಮಾಡಕ್ ಹೋದ್ರೆ ಫೇಲ್ ಆಗುತ್ತೆ. ಯಾಕಂದ್ರೆ ಇಳುವರಿ ಬರುದಿಲ್ರಿ. ಅದಕ್ಕೇನೈತಿ, ನಾವು ಮಣ್ಣ ನೀರ ಪರೀಕ್ಷೆ ಮಾಡಿ, ಮಣ್ಣ ನೀರ ಪರೀಕ್ಷೆ ಆಧಾರ ಮೇಲೆ ನಾವು ಎಷ್ಟು ಕೊಡ್ಬೇಕಲ್ಲ ಅಷ್ಟ ಕೊಡ್ತೀವ್ರಿ. ಮಣ್ಣ ನೀರ ಪರೀಕ್ಷೆ ಮಾಡಿಕಿಸಿಂದ ನಾವು ಫರ್ಟಿಲೈಸರ್ ಕೊಡೋದ್ರಿಂದ ನಮ್ಮ ನೆಲದ ಫಲವತ್ತತೆ ಉಳಿತೈತಿ. ಇದಲ್ದ ನಮ್ಮ ಆರ್ಥಿಕತೆಗೆ ಒಂದು ಖರ್ಚು ಕಡಿಮೆ ಆಕತ್ರಿ. ಈ ನಿಟ್ಟಿನಾಗ ಏನೈತಿ, ನಾವು 2 ಉಪಯೋಗ ಮಾಡ್ತೇವ್ರಿ.
ಸರ್ ಎಷ್ಟು ದಿವಸಕ್ಕೆ ಅಥವಾ ಎಷ್ಟು ತಿಂಗಳಿಗೆ ಒಂದ್ಸಲಿ ಕೊಡ್ತೀರಿ? 15 ದಿವಸಕ್ಕೊಮ್ಮೆ ಡ್ರಿಪ್ ಇದ್ರಾಗ ಕೊಡ್ತೀವ್ರಿ. ಈ ಸಣ್ಣದಿದ್ದಾಗ ಏನೈತಿ ಹೆಚ್ಚಾಗಿ ನಾವು 1261 ಕೊಡ್ತೀವ್ರಿ. ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತೀವ್ರಿ. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಜಿಂಕ್, ಫೆರಸ್, ಮ್ಯಾಂಗ್ನೀಸ್, ಬೋರಾನ ಇದಲ್ದನ ರೀ ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್, ಸಲ್ಫರ್ ಇದನ್ನು ಕೊಡ್ತೀವ್ರಿ. ಆಮೇಲೆ ತಿಪ್ಪಿ ಗೊಬ್ಬರನು ಹಾಕಿದ್ವಿ ರೀ. ಒಂದು ಗಿಡಕ್ಕೆ 10 kg ಬರುವಂಗೆ ತಿಪ್ಪಿ ಗೊಬ್ಬರ ಹಾಕಿದ್ರಿ. ಒಂದು ಗಿಡಕ್ಕೆ 10 kg ಕೊಟ್ಟಿಗೆ ಗೊಬ್ಬರ ಹಾಕಿಸಿಂದ ಬೆಡ್ ಮಾಡಿದ್ರಿ. ಮುಂದೆ ಸಿಸ್ಟಮ್ ಬೆಡ್ ಮಾಡಿದ್ರಿ. ಬೆಡ್ ಮಾಡಿ ಮತ್ತು ಅದಕ್ಕೆ ಹನಿ ನೀರಾವರಿ ಅಳವಡಿಕೆ ಮಾಡಿದ್ವಿ. ಮೊದಲೇನತಿ ಇದ್ರಾಗ ಚೆಂಡು ಹಾಕಿದ್ವಿ ರೀ. ಮಿಶ್ರ ಬೆಳೆ ಮಾಡಿದ್ವಿ ರೀ. ಯಾಕಂದ್ರೆ ಚೆಂಡು ನಮ್ಗೆ ಆದಾಯ ಕೊಡೋದ್ರ ಜೊತೆಗೆ ಏನೈತಿ ಈ ಬಾಳೆಗೆ ಬರತಕ್ಕಂಥ ನಿಮ್ಯಾಟೋಡ ಗಂಟು ಬೇರು ರೋಗ ಏನು ಬರ್ತೈತಿ ಅದನ್ನ ಕಂಟ್ರೋಲ್ ಮಾಡ್ತೈತಿ. ಆ ಉದ್ದೇಶ ಇಟ್ಕಿಸಿಂದ ಇದ್ರ ನಾವು ಚೆಂಡು ಹಾಕಿದ್ರಿ. ಬೆಳೆದ ತೆಗ್ದಿದ್ರಿ. ಗೋಕೃಪಾಮೃತ ಉಪಯೋಗ ಮಾಡ್ಕೋತೀವ್ರಿ. ಗೋಕೃಪಾಮೃತ ರೀ ಡ್ರಿಪ್ ಅಲ್ಲೇ ಕೊಡ್ತೀವ್ರಿ. ಜೀವಾಮೃತ ಮಾಡಿ ಅದನ್ನು ಡ್ರಿಪ್ ಅಲ್ಲೇ ಕೊಡ್ತೀವ್ರಿ. ವೇಸ್ಟ್ ಡಿಕಾಂಪೋಸಿಂಗ್ ಕಲ್ಚರ್ ಅದನ್ನು ಉಪಯೋಗ ಮಾಡ್ಕೋತೀವ್ರಿ. ಎಲ್ಲಾನು ಸಾವಯವ ಮತ್ತು ಇದು ರಾಸಾಯನಿಕ ಎರಡನ್ನೂ ಇದಕ್ಕೆ ಉಪಯೋಗ ಮಾಡ್ಕೋತೀವ್ರಿ. ಈ ಕಡೆ ಏಲಕ್ಕಿ ಬಾಳೆ ಸ್ವಲ್ಪ ಕಡಿಮೆ ಅಲ್ಲ? ಕಡಿಮೆ ಮೇಡಮ್, ಇಲ್ಲಿ ಯಾರು ಬೆಳೆಯಂಗಿಲ್ರಿ, ನಾವ ಬೆಳೆದಿದ್ದೀವ್ರಿ. ಇದನ್ನು ಮಾರಾಟ ಮಾಡ್ತೀರಾ? ಇದು ಮಾರಾಟ ಮಾಡ್ತೀವ್ರಿ. ಎಷ್ಟಕ್ಕೆ ಮಾರಾಟ ಮಾಡ್ತೀರಿ? ಇದು ಒಂದು ಡಜನ್ಕ 60 ರೂಪಾಯಿ ಹೋಗ್ತೈತ್ರಿ. ಡಜನ್? ಒಂದು ಡಜನ್ ಅಂದ್ರೆ 12 ಕಾಯಿಗೆ 60 ರೂಪಾಯಿ. ಎಷ್ಟು ಕೂರ್ಸಿದಿರ ಸರ್? 30 ಗುಂಟೆ? 30 ಗುಂಟೆದಾಗ ಒಂದು 400 ಹಾಯಿಗೆ ಕುಣಿಸಿದ್ರಿ. ಇದು ಬೆಡ್ಡಿಂಗ್ ಸಿಸ್ಟಮ್? ಇದು ಬೆಡ್ಡಿಂಗ್ ಸಿಸ್ಟಮ್ ರೀ. ಎಷ್ಟು ವರ್ಷ ಆಯ್ತು ಇದು ಹಚ್ಚಿ? 2 ವರ್ಷ ಆತ್ರಿ ಮೇಡಮ್. ಎಷ್ಟು ಸಿಗುತ್ತೆ ಸರ್ ಇದು 30 ಗುಂಟೆಲಿ ನಿಮ್ಗೆ? ಎಷ್ಟು ಕೊನೆ ಸಿಗುತ್ತೆ? 30 ಗುಂಟೆದಾಗ ಅಂದ್ರೆ ಫಸ್ಟ್ಕ್ ಏನೈತಿ 400 ಬರ್ತಾವ್ರಿ. ಆಮೇಲೆ ಏನೈತಿ ವರ್ಷಕ್ಕೆ ಒಂದು 800, 1200. ಎಷ್ಟು ಬೆಳೆ ತೆಗಿಬೋದು ಇದು? ಇದಕ್ಕೆ ರೋಗ ಭಾಳ ಕಡಿಮೆ ರೀ ಮೇಡಮ್. ರೋಗ ಕಡಿಮೆ ಅಲ್ಲ? ರೋಗ ಕಡಿಮೆ ರೀ, ಕೀಟ ಕಡಿಮೆ ರೀ. ಮತ್ತೆ ಇದು ಒಂದು 5 ಅಲ್ಲಿ ಇನ್ನೊಂದು ಪ್ಲಾಟ್ ಹಚ್ಚಿದ್ವಿ ರೀ. ಅದು 6 ವರ್ಷ ಬತ್ರಿ ಮೇಡಮ್. 6 ವರ್ಷ ಬತ್ರಿ. ವರ್ಷಕ್ಕೆ ಬಾಳೆ ಎಲ್ಲ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ಸರ್? 2500 ಗೊನಿ ಬರ್ತಾವ. 2500 ಗೊನೆ ಸಿಗುತ್ತೆ. ಒಂದು ಗೊನಿ ಏನಿಲ್ಲ ಅಂದ್ರೂ 400 ರೂಪಾಯಿ ಇದಾಕೈತಿ. ಮತ್ತೆ ಇದು 100% ಆರ್ಗ್ಯಾನಿಕ್ ಇದಾಗೈತಿ. ಇದು ಆರ್ಗ್ಯಾನಿಕ್ ಏಲಕ್ಕಿ? ಏಲಕ್ಕಿ ಆರ್ಗ್ಯಾನಿಕ್ ಐತ್ರಿ. ಜವಾರಿ ಬಾಳೆ ಅಂದ್ರೆ ಇಲ್ಲಿ ಲೋಕಲ್? ಹ್ಞೂನ್ರಿ, ರಾಜಾಪುರಿ ಬಾಳೆನೂ ಓದ್ತಾರಿ, ಜವಾರಿ ಬಾಳೆನೂ ಓದ್ತಾರಿ. 1 ಎಕರೆ ಐತ್ರಿ ಪ್ಲಾಟ್ ರೀ. 1 ಎಕರೆ ಐತ್ರಿ ಪ್ಲಾಟ್. ಇದರಲ್ಲಿ 850 ಸಸಿ ಕೂತಾವ್ರಿ. 850? ಹ್ಞೂನ್ರಿ, 850 ಸಸಿ ಕೂತಾವ್ರಿ. ಈ ಸಾಲಿಗೆ 7 ಫೂಟ್ ಆತ್ರಿ. ಮುಂದೆ ಗಿಡದಿಂದ ಗಿಡಕ್ಕೆ 6 ಫೂಟ್ ಆತ್ರಿ. ಇದು ಎಷ್ಟು ವರ್ಷ ಆಯ್ತು? ಇದು ಹಚ್ಚಿದ 2 ವರ್ಷ ಆತ್ರಿ ಮೇಡಮ್. 2 ವರ್ಷ ಆತ್ರಿ. ಇದಕ್ಕೆ ರೇಟ್ ಇದೆಯಾ ಇಲ್ಲಿ ನಿಮ್ಮ ಊರು? ರೇಟ್ ಚಲೋ ಐತ್ರಿ ಮೇಡಮ್. ಇದು ಎಲ್ಲಿ ಇಟ್ರು ಮಾರದೈತ್ರಿ, ಇದು ಮಾರ್ಕೆಟ್ ಆಕೈತ್ರಿ. ಮತ್ತು ಇದಕ್ಕೆ ಇದು ನಾವು ಬೆಳೆದದ್ದು 100% ಆರ್ಗ್ಯಾನಿಕ್ ರೀ. ಈ ನೆಲಕ್ಕೆ ಏನೈತಿ ಒಂದು 7-8 ವರ್ಷ ಆತ್ರಿ. ಒಂದು ಕಾಳ ರಾಸಾಯನಿಕ ಗೊಬ್ಬರ ತೋರಿಸಿಲ್ಲ, ಒಂದು ಹನಿ ರಾಸಾಯನಿಕ ಔಷಧ ತೋರಿಸಿಲ್ಲ. ಎಲ್ಲ 100% ಆರ್ಗ್ಯಾನಿಕ್ ಐತ್ರಿ. ಮತ್ತು ಇದು ನಮ್ಮ ಬಾಳೆಹಣ್ಣು ಐತಿ, ಸ್ವಲ್ಪ ಟೇಸ್ಟ್ ಇರ್ತಾವೆ. ಹಿಂಗಾಗಿ ಎಲ್ಲ ಇಲ್ಲಿ ಲೋಕಲ್ ಮಾರ್ಕೆಟ್ ಮಾಡ್ತೀವಿ ರೀ. ಈ ಎಲ್ಲ ನಮ್ಮ ಗ್ರಾಹಕರಿಗೆ ಗೊತ್ತೈತ್ರಿ ಇದು, ಯಾಕಂದ್ರೆ ಇವ್ರಿಗೆ ಆರ್ಗ್ಯಾನಿಕ್ ಮಾಡ್ತಾರೋ ಇದು ಚಲೋ ಇರ್ತೈತೆ ಅನ್ನೋದು. ಹಿಂಗಾಗಿ ಕಿಶನ್ ನಮ್ಮಲ್ಲಿ ಎಲ್ಲ ಲೋಕಲ್ ಮಾರ್ಕೆಟ್ ಚಲೋ ಐತ್ರಿ ಮೇಡಮ್. 850 ಸಸಿ ಇದಾವ್ರಿ ನಾವು ಹಚ್ಚಿದ್ದು. ಆದ್ರೆ ಈಗ ಏನೈತಿ ಒಂದೇ ಬೆಳೆ ತೆಗೆದ್ವಿ ರೀ 850. ಆಮೇಲೆ ಏನೈತಿ ಅದಕ್ಕೆ 2-3 ಇದನ್ನ ಮರಿಗಳ ಸಂಖ್ಯೆ ಕಾಯ್ಕೊಂಡಿವ್ರಿ. ಈಗೇನೈತಿ ಇದು ಮೊದಲನೇದು ಏನೈತಿ ತಾಯಿ ಪ್ಲ್ಯಾಂಟ್ ಏನೈತಿ ಅದು ಹಾರ್ವೆಸ್ಟ್ ಆಗೈತ್ರಿ. ಇದು ಏನೈತಿ 2ನೇದು ಏನೈತಿ ಈಗ ಚಾಲು ಐತ್ರಿ. ಹ್ಞೂ ರೀ. ಸಪೋಟ ಕೂಡ ಬೆಳಿತಾರೆ ಅಂತ ಹೇಳಿದೆ. ಒಂದು 25 ಗಿಡಗಳು ಹಾಕಿದ್ದಾರೆ ಸರ್. ಯಾವ್ಯಾವ ತಳಿ ಹಾಕಿದಿರಿ? ಕಾಲಾಪತಿ ಮತ್ತು ಕ್ರಿಕೆಟ್ ಬಾಲ 2 ವೆರೈಟಿ ಹಾಕಿದ್ರಿ. ಇದನ್ನು ಮಾರಾಟ ಮಾಡ್ತೀರಾ? ಇದನ್ನು ಮಾರಾಟ ಮಾಡ್ತೀರಿ. ಎಷ್ಟು ಸಪೋಟ ಎಷ್ಟು ಸಿಗುತ್ತೆ? ಸಪೋಟ ಒಂದು 25 ಗಿಡ ಅದಾವ್ರಿ. ಅದರ ಇನ್ಕಮ್ ಏನೈತಿ ನಾವು ಹಂಗ ಹಣ್ಣು ಬಂದಾಗ ಮರ
ಲೆಕ್ಕ ಇಟ್ಟಿಲ್ರಿ ಹೆಂಗ್ ಬರ್ತಾವ ಹಂಗ್ ಮಾರಾಟ ಒಟ್ಟು ಇದರಿಂದನೂ ಒಂದ್ ಸೈಡ್ ಆದಾಯ ಬರ್ತಾ ಇದೆ. ಸೈಡ್ ಆದಾಯ ಬರ್ತೈತಿ. ಈಗ ಮೇನ್ ಇನ್ನೇನ್ ಬೆಳಿತೀರಾ ಸರ್ ನೀವು? ಇದಲ್ದ ನಾವು ವಿಳೆದೆಲೆ ಬೆಳಿತೀವ್ರಿ. ಎಲ್ಲಿ ಮುಂದ ಇಲ್ಲೇ ಇದೆ ಹೋಗುಣ್ರಿ? ಹೋಗುಣ್ರಿ. ಕಟಾವ್ ಆಗ್ತಿದ್ಯಾ? ಕಟಾವ್ ಚಾಲು ಐತ್ರಿ ಮೇಡಮ್. ಹೋಗುಣ್ರಿ. ಹೋಗುಣ್ರಿ. ವಿಳ್ಯದೆಲೆ ಬೆಳಿತಾರೆ ಅಂತ ನಾನು ಹೇಳಿದೆ. ವಿಳ್ಯದೆಲೆ ತೋಟ ನೋಡೋಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ಈ ಹಿಂದೆ ಕೂಡ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ವಿಳ್ಯದೆಲೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ವಿ. ಮತ್ತೊಮ್ಮೆ ಆ ಕೃಷಿ ಬಗ್ಗೆ ಮಾಹಿತಿ ಕೊಡ್ತೀವಿ. ಸರ್, ವಿಳ್ಯದೆಲೆ ಬೆಳೆ ಎಷ್ಟು ಲಾಭದಾಯಕ? ಮೇಡಮ್, ಈಗಿನ ಪರಿಸ್ಥಿತಿ ಒಳಗಾರ ಭಾಳ ಲಾಭದಾಯಕ ಐತ್ರಿ. ಇದಕ್ಕ ಸರಿಸಾಟಿ ಆಗುವಂತ ಬೆಳಿ ಯಾವ್ದು ಇಲ್ರಿ. ಇದಕ್ಕ 1 ಎಕರೆ ವಿಳ್ಯದೆಲೆ ಮಾಡಿದ್ವಿ ಅಂದ್ರ 4 ಜನ ಲೇಬರ್ಸ್ ಕಾರ್ಮಿಕರು ಬೇಕಾಗ್ತಾರ್ರಿ. ಮತ್ತೆ ಇದ್ರದ್ದು ಕೆಲಸ ಬಾಳ್ರಿ. ವಿಳ್ಯದೆಲೆ ಇದು ಏನೈತ್ರಲ್ಲ, ಇದನ್ನ ಇದಾಗಲ್ದಂಗ ಕಟ್ಬೇಕು. ಆಮೇಲೆ ಎಲಿ ಕೊಯ್ಬೇಕು, ನೀರ್ ಹಾಸ್ಬೇಕು, ಗೊಬ್ಬರ ವರ್ಷದ 3 ಸರ್ತಿ ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ಇದು 100% ಆರ್ಗ್ಯಾನಿಕ್ ದಾಗ ಬೆಳಿತೇವ್ರಿ. ಈ ರಾಸಾಯನಿಕ ಗೊಬ್ಬರ ಏನು ಉಪಯೋಗ ಮಾಡಂಗಿಲ್ರಿ. ಹಿಂಗಾಗಿ ಇದು ನಮ್ಗ ಬಾಳ ಲಾಭದಾಯಕ ರೀ. ಇದು ಯಾವ ಎಲೆ ಇದು? ಇದು ಅಂಬಾಡಿ ಅಂತಾರ್ರಿ. ಸೊ 1 ಎಕರೆಗೆ ಎಷ್ಟು ಅಂಬು ಹಾಕಿದೀರಾ ಸರ್ ಇದು? ಸಾಲಿನ ಸಾಲಿಗೆ 4 ಫೂಟ್ರಿ. ಮುಂದ ಸಸಿಯಿಂದ ಗಿಡದಿಂದ ಗಿಡಕ್ಕೆ ಏನೈತಿ 1.5 2 ಅಡಿಗೆ ಒಂದೊಂದು ಇದನ್ನ ನಾಟಿ ಮಾಡಿದೇವ್ರಿ. ಈಗ ನಾಟಿ ಮಾಡೋದು ಇದು 2ನೇ ವರ್ಷದ್ರಿ. ಇದು 2ನೇ ವರ್ಷದ್ರಿ. ಇದು ಮೊದಲನೇ ವರ್ಷ ಏನೈತಿ ಸ್ವಲ್ಪ ಆದಾಯ ಏನೈತಿ, ಅದ್ ಖರ್ಚಿಗೆ ಮಾಡಿದ ಖರ್ಚಿಗೆ ಅದಕ್ಕೆ ಚಾಟ್ ಆಕೈತ್ರಿ. ಆಮೇಲೆ ಇದು ನಂತರ ಬರೋದು ಏನೈತಿ, ಖರ್ಚು ಕಡಿಮೆ ಇರ್ತೈತ್ರಿ, ಆದಾಯನ ಜಾಸ್ತಿ ಆಕೈತ್ರಿ. ಸರ್, ಈಗ ವಿಳ್ಯದೆಲೆ ಮಧ್ಯದಲ್ಲಿ ನುಗ್ಗೆ ಹಾಕಿದ್ದೀರಾ? ಹೌದ್ರಿ. ನುಗ್ಗೆ ಮತ್ತೆ ಇದು ಚೊಗಚಿ ಸೆಡಿ ಹಾಕಿದ್ರಿ. ಅದೇ ನುಗ್ಗೆಗೆನೆ ಹಬ್ಸಿರೋದಲ್ವಾ ನೀವು? ನುಗ್ಗೆ ಮತ್ತೆ ಸೆಡಿ ಎರಡಕ್ಕೂ ಹಬ್ಸಿದ್ರಿ. ಅದಕ್ಕೆ ಹಬ್ಸಿದೀರಾ? ಹ್ಞೂನ್ರಿ. ಸರ್, ಈಗ ಎಷ್ಟು ದಿನಕ್ಕೊಂದ್ಸಲಿ ಇದನ್ನ ಎಲೆ ಕಟಾವ್ ಮಾಡ್ತೀವಿ? ಇದನ್ನ ನಾವು 3 ವಾರಕ್ಕೊಮ್ಮೆ ಕಟ್ ಮಾಡ್ತೀವಿ. 20 ದಿವಸಕ್ಕೊಂದ್ಸಲ? ಹ್ಞೂನ್ರಿ, 20 ರಿಂದ 25 ದಿವಸಕ್ಕೆ ಕಟಾವ್ ಮಾಡ್ತೀವಿ. ಎಲ್ಲೆಲ್ಲಿ ಕಳಿಸ್ತೀರಿ ಸರ್ ಈಗ? ಇದು ನಾವು ಈ ಲೋಕಲ್ ಎಲಿ ಅಂತ ಇಲ್ಲಿ ಸಣ್ಣ ಎಲಿ ಅಂತ ಇಲ್ಲೇ ಲೋಕಲ್ ಮಾರಾಟ ಮಾಡ್ತೀವ್ರಿ. ಮುಂದ ದೊಡ್ಡ ಸೈಜ್ ಏನೈತಿ ಬೆಂಗಳೂರು ಕಳಿಸ್ತೀವ್ರಿ. ಮುಂದ ಗುಜರಾತ, ಮುಂದ ಇದು ಪುನಾರಿ, ಮುಂದ ಬಾಂಬೆ, ಚಿಪ್ಲೋನ ಎಲ್ಲ ಹಿಂಗ ಇಲ್ಲಿ ಇಟ್ಟಿದಿರಲ್ಲ ಸರ್, ಇದು ಕಟಾವ್ ಮಾಡಿ? ಹ್ಞೂನ್ರಿ. ಇದು 20 ದಿವಸಕ್ಕೆ ಒಂದ್ಸಲಿ ಕಟಾವ್ ಮಾಡ್ತೀವಿ. 20 ದಿವಸ. ಎಷ್ಟು ಆದಾಯ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ? 21 ದಿವಸಕ್ಕೆ ಕಟಾವ್ ಮಾಡಿದ 1 ಎಕರೆಗೆ ಒಂದು ಡಪ್ಪ ಅಂದ್ರ 3000 ಎಲಿದೊಂದು ಡಪ್ಪ ರೀ. ಇವಾಗ ಇದು 3000 ಎಲಿ? ಹ್ಞೂನ್ರಿ, 3000 ಆಕೈತ್ರಿ. 3000 ಎಲಿಗೆ ಒಂದು ಡಪ್ಪ ಆಯ್ತವ್ರಿ. ಈಗ ಸದ್ಯ 3000 ಎಲಿ ಏನೈತಿ 1 ರಿಂದ 1,500 ರೇಟ್ ಮಾಡ್ತೈತ್ರಿ. ಇವಾಗ ಇದಕ್ಕೆ 1,500? 1,500 ರೀ. ಅಂತದ್ದು ಎಷ್ಟು ಮಾಡ್ತೀರಿ ನೀವು? ಒಂದು ಬಾಟ್ನಿ 100-120 ತನಕ. ಸರ್, ವಿಳ್ಯದೆಲೆಯಿಂದ ವಾರ್ಷಿಕ ಎಷ್ಟು ಆದಾಯ ಸಿಗ್ತಾ ಇದೆ ನಿಮ್ಗೆ? 6 ರಿಂದ 7 ಲಕ್ಷ ರೂಪಾಯಿ ಆದಾಯ ಆಕೈತ್ರಿ. 6 ರಿಂದ 7 ಲಕ್ಷ ವರ್ಷಕ್ಕೆ ವಿಳ್ಯದೆಲೆ ಸಿಗತೈತ್ರಿ. ಖರ್ಚು 4 ಜನ ಕೃಷಿ ಕಾರ್ಮಿಕರ ಏನೈತಿ ಕೆಲಸ ಮಾಡ್ಬೇಕ್ರಿ, ಅವ್ರ ಪಗಾರ ತೆಗಿಬೇಕ್ರಿ. ವರ್ಷಕ್ಕೆ 3 ಸಾರಿ ಏನೈತಿ ತಿಪ್ಪಿ ಗೊಬ್ಬರ. ಈಗ 6 ಲಕ್ಷದಲ್ಲಿ ಖರ್ಚೆಲ್ಲ 1-1.5 ಲಕ್ಷ ಹೋಗುತ್ತಾ? 2.5 ಲಕ್ಷ ತನ ಖರ್ಚು ಆಕೈತ್ರಿ. ಬಟ್ ಈ ಬಿಸಿಲಲ್ಲಿ ಬರುತ್ತಾ ವಿಳ್ಯದೆಲೆ? ಬರ್ತೈತ್ರಿ ಮೇಡಮ್. ಈಗ ನಾವೇನೈತಿ ಇದನ್ನ ಆತರ ವಾತಾವರಣ ಕ್ರಿಯೇಟ್ ಮಾಡ್ಕೋತೀವ್ರಿ. ಅದು ಅಲ್ದ ಇದಕ್ಕೆ ನೆಳ ಹೆಚ್ಚಾತರ ತಪ್ಲ ಮ್ಯಾಲಿನ ತಪ್ಲ ಕಡಿಮೆ ಮಾಡಿ ಬಿಸಿಲು ಕೆಡ್ಕೋತೀವ್ರಿ. ಬಿಸಿಲು ಭಾಳ ಅನಿಸ್ತಾರೆ ಅಂತಿ ತಪ್ಲ ಕಾಯ್ತೀವ್ರಿ. 4-5 ದಿನದಾಗ ಏನಂತಿ ತುಂಬಾ ಎಲ್ಲ ಇದಾಗಿ ನೆಳಾಗಿ ಬಿಡ್ತೈತ್ರಿ. ನಮಗೆ ಯಾವ ಟೈಪ್ ನಾವು ಅದನ್ನ ಬೇಕಲ್ಲ ಆ ಟೈಪ್ ನಾವು ಸೃಷ್ಟಿ ಮಾಡ್ಕೋತೀವ್ರಿ ಮೇಡಮ್. ಅರ್ಶನ ಕೂಡ ಬೆಳೆದಿದ್ದಾರೆ, ನೀವು ನೋಡ್ತಾ ಇರ್ಬೋದು. ನಾವೇ ಮುಚ್ಚೋಗ್ತಾ ಇದೀವಿ, ಆಲ್ಮೋಸ್ಟ್ ಅಷ್ಟಷ್ಟು ಎತ್ತರಕ್ಕೆ ಬಂದಿದೆ. ಆಲ್ರೆಡಿ ಕಟಾವ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸರಿ, ಎಷ್ಟು ಎಕರೆಗೆ ಅರ್ಶನ ಹಾಕಿದಿರಿ? ಇದು 1 ಎಕರೆ ಐತ್ರಿ. 1 ಎಕರೆಗೆ ಅರ್ಶನ ಹಾಕಿದಿರಿ. ಓಕೆ. ಸೊ ಎಷ್ಟು ಹಾಕಿದಿರಿ ಸರ್? 14 ಕ್ವಿಂಟಲ್ ಬೀಜ ಹಾಕಿದ್ವಿ. 14 ಕ್ವಿಂಟಲ್ ಬೀಜ ಹಾಕಿದ್ವಿ. ಮುಂದೆ ಇದು ನಾವು 3.5 ಫೂಟ್ ಬೆಡ್ ಮಾಡಿದ್ವಿ. 3.5 ಫೂಟ್ ಬೆಡ್? ಹ್ಞೂನ್ರಿ. ಬೆಡ್ ಮಾಡೋಕ್ಕಿಂತ ಮುಂಚೆ ಅಂತಿ 1 ಎಕರೆಗೆ 20 ಚಕಡಿ ಏನೈತಿ ತಿಪ್ಪಿ ಗೊಬ್ಬರ ಹಾಕಿದ್ವಿ. ಸಾಲಿನ ಸಾಲಿ 3.5 ಫೂಟ್ ರೀ. ಮುಂದ ಒಂದು ಗಡ್ಡೆಗೆ ಏನೈತಿ 1 ಫೂಟ್ದಂಗ ಜಿಗ್ಜಾಗ್ ಟೈಪ್ ಅರಿಶಿನ ಹಾಕಿದೇವ್ರಿ.
ಓಕೆ. ಇದು ಸೇಲಂ ಹೊರೈಟಿ ಅರಿಶಿನ ರೀ. ಸೇಲಂ ವೆರೈಟಿ ಸೇಲಂ ಹೊರೈಟಿ ಪ್ರತಿ ವರ್ಷ ಅರಿಶಿನ ಪ್ರತಿ ವರ್ಷ ಬೆಳಿತೀರಿ ಮೇಡಮ್. ಒಂದು 30-35 ವರ್ಷ ಆತ್ರಿ ನಾವು ಅರಿಶಿನ ಬೆಳೆ. ಸರ್ ಅರಿಶಿನಕ್ಕೆ ರೋಗ ಏನಾದ್ರು ಬರುತ್ತಾ? ರೋಗ ಬರ್ತೈತ್ರಿ ಮೇಡಮ್. ಯಾವ್ದು ಬರುತ್ತೆ ರೋಗ? ಇದಕ್ಕ ಬೆಂಕಿ ರೋಗ ಬರ್ತೈತಿ. ಬೆಂಕಿ ರೋಗ? ಬೆಂಕಿ ರೋಗ. ಹೆಂಗೆ ಅದು? ಬೆಂಕಿ ರೋಗ ಅಂದ್ರೆ ಈ ಎಲಿ ಮೇಲೆ ಚಿಕ್ಕ ಚಿಕ್ಕ ಕಪ್ ಇದಾಕವ್ರಿ, ಎಲಿ ಹಾಕವ್ರಿ. ಅವೇನೈತಿ ಒಂದಕ್ಕೊಂದು ಹಬ್ಬಿಕೇಶನ್ ಒಂದಕ್ಕೊಂದು ಹತ್ಕೊಂಡು ಪೂರ್ತಿ ಎಲ್ಲಿನ ಒಣಗಿ ಹೋಗತ್ರಿ. ಮುಂದ ಇದಕ್ಕ ರೋಗ ಅಂದ್ರ ಗಡ್ಡೆ ಕೊಳೆ ರೋಗ ಬರ್ತೈತ್ರಿ. ಗಡ್ಡೆ ಕೊಳೆ ರೋಗ, ಅರಿಶಿನ ಕೊಳೆ ರೋಗ ಬರ್ತೈತ್ರಿ. ಮತ್ತ ಇದಕ್ಕ ಗೊಣ್ಣೆ ಹುಳುವಿನ ಕಾಟು ಜಾಸ್ತಿ ರೀ. ಯಾಕಂದ್ರೆ ತಿಪ್ಪಿ ಗೊಬ್ಬರ ಹಾಕಿರ್ತಾವ್ರಲ್ಲ, ಕಾಂಪೋಸ್ಟ್ ಗೊಬ್ಬರದಾಗಂತಿ ಗೊಣ್ಣೆ ಹುಳುಗಳು ತತ್ತಿರ್ತಾವ್ರಿ. ಅದನ್ನ ನಾವು ಹೊಲಕ್ಕೆ ಹಾಕೋದ್ರಿಂದ ಇಲ್ಲಿ ಗೊಣ್ಣೆ ಹುಳುವಿನ ಕಾಟ ಹೆಚ್ಚಾಕತ್ರಿ. ಗೊಣ್ಣೆ ಹುಳುವಿನ ಸಲುವಾಗಿ ನಾವು ಇದೆಲ್ಲ 100% ಆರ್ಗ್ಯಾನಿಕ್ದಾಗ ಬೆಳೆದಿದ್ವಿ ರೀ. ಒಂದು ಗೊಣ್ಣೆ ಹುಳುವಿನ ಕಾಟಕ್ಕೆ ಏನೈತಿ ಮೆಟ್ರಾಜಿಯಮ್ ಅಂತ ಸೂಕ್ಷ್ಮ ಜೀವಾಣು ಏನೈತಿ, ಅದು ನಾವು ಡ್ರಿಪ್ನ್ಯಾಗ ಕೊಡ್ತೀವಿ ರೀ. ಇದು ಸಂಪೂರ್ಣವಾಗಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿ ನಾವು ಅರಿಶಿನ ಬೆಳಿತೀವಿ ಇಲ್ಲಿ ಇಲ್ರಿ. ಮತ್ತ ಅದಕ್ಕೆ ಏನೈತಿ ಈ ಬೆಂಕಿ ರೋಗ ಬರ್ತಾರ, ಅದಕ್ಕೆ ತಾಮ್ರ ಕೊಡದಾಗ ಮಜ್ಜಿಗೆ ಹಾಕಿ 15 ದಿನ ಬಿಟ್ಕಿಸಿಂದ ಆ ಮಜ್ಜಿಗೆ ಏನೈತಿ ಒಂದು ಕ್ಯಾನಿಗೆ ಒಂದು ಚರಿಗೆ ಮಜ್ಜಿಗೆ ಹಾಕಿ ಸ್ಪ್ರೇ ಮಾಡ್ತೀವಿ. ಹಿಂಗಾಗಿ ಇದನ್ನ ರೋಗ ಮತ್ತು ಕೀಟದ ಬಾಧೆಯನ್ನು ಕಡಿಮೆ ಮಾಡ್ಕೋತೀವಿ. ಸರ್ ಇದನ್ನ ಎಲ್ಲೆಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತೀರಿ? ಇದನ್ನ ನಾವು ಏನೈತಿ ಪ್ರತಿ ವರ್ಷ ಏನೈತಿ ನಾವು ಸಾಂಗ್ಲಿಗೆ ಮಾರ್ಕೆಟ್ಗೆ ಮಾಡ್ತಿದ್ವಿ ರೀ. ಈ ಸಲ ನಾವು ಒಂದು ನಮ್ಮ 6 ಜನ ಕೂಡಿ ಯಲಟ್ಟಿ, ಜಗದಾಳ, ನಾವಲ್ಗಿ, ಚಿಮ್ಮಡ, ಹೊಸೂರ, ಬನಟ್ಟಿ 6 ರೈತರು ಕೂಡಿ ಒಂದು FPO ಅಂತ ಒಂದು ಸಂಘಟನೆ ಮಾಡ್ಕೊಂಡಿದ್ವಿ ರೀ. ರೈತ ಉತ್ಪಾದಕ ಸಂಘ ಮಾಡ್ಕೊಂಡಿದ್ವಿ ರೀ. ಈ ಸಂಘದ ಮುಖಾಂತರ ನಾವು ಏನೈತಿ ಎಕ್ಸ್ಪೋರ್ಟ್ ಮಾಡಾಕ್ತಿದ್ವಿ ರೀ. ಮುಂದೆ ಅದಲ್ದನ ನಾವು ಏನೈತಿ ನಮಗೊಂದು ಒಂದು 20 ಪ್ರತಿ ವರ್ಷ ನಾವು ಒಂದು 20 ಕ್ವಿಂಟಲ್ ಅರಿಶಿನ ಏನೈತಿ ಬೀಸ್ಕಿಸಿಂದ ಸ್ವಂತ ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತೀವಿ ರೀ. ಹಿಂಗಾಗಿ ನಾವು ಅರಿಶಿಣದ ಏನೈತಿ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಮತ್ತು ಸಾವಯವದಾಗ ಬೆಳಿತೀವಿ ಅನ್ನೋ ನಮ್ಮ ಸುತ್ತಮುತ್ತ ಎಲ್ಲ ಗ್ರಾಹಕರಿಗೆ ಗೊತ್ತೈತಿ. ಹಿಂಗಾಗಿ ಕಿಸಿಂದ ನಮ್ಮ ಅರಿಶಿಣಕ್ಕೆ ಭಾಳ ಬೇಡಿಕೆ ಇರ್ತೈತಿ. ನಾವು ಮಂದಿಗಿಂತ ಒಂದು 10 ರೂಪಾಯಿ ಹೆಚ್ಚಿನ ದಾರಿಗೇನ ಕೊಟ್ಟು ನಮ್ಮ ಅರಿಶಿನ ಮಾರಾಟ ಮಾಡ್ತೀವಿ. ಮಾರುಕಟ್ಟೆ ನಾವು ಸ್ವಂತ ಮಾರಾಟ ಮಾಡ್ತೀವಿ. ಸರ್ ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದೀರಿ ಅರಿಶಿನ? ಮೇಡಮ್ ಮೊದಲು ಏನೈತಿ 6-6.5 ಸಾವಿರ ಇತ್ತು ಧಾರಣಿ. ಈ ಸಲ ಏನೈತಿ ಏಕ್ದಮ್ ಧಾರಣಿ ಜಂಪ್ ಐತ್ರಿ. 15,000-18,000 ತನಕ ಕ್ವಿಂಟಲ್ಗೆ ಮಾರಾಟ ಮಾಡೋದು. ಈಗ ಇದು ಕಟಾವ್ ರೆಡಿ ಇದೆಯಾ? ಕಟಾವು ಇನ್ನೂ 2 ತಿಂಗಳು ಬೇಕ್ರಿ. ಇನ್ನು 2 ತಿಂಗಳು? ಇನ್ನೂ 2 ತಿಂಗಳಾದಿಂದ ಇದು ಕಟಾವು ಬೇಕ್ರಿ. ಇದು 8ರಿಂದ 9 ತಿಂಗಳು ಬೇಕ್ರಿ. ನಾವು ಕಟಾವು ಮಾಡಿ ನಾವು ಫಸಲ್ ಬರ್ಬೇಕಾದ್ರೆ 8ರಿಂದ 9 ತಿಂಗಳು ಬೇಕು. ಮೊದಲ ಗುದ್ಲಿಯಿಂದ ಹಾಡಿ ತೆಗಿತಿದ್ವಿ ರೀ. ಈಗ ಏನೈತಿ ಟ್ರ್ಯಾಕ್ಟರ್ಲಿ ಹರಗ್ತೀವ್ರಿ. ಸಣ್ಣ ಟ್ರ್ಯಾಕ್ಟರ್ಲಿ ಹರಗಿಸಿಂದ ಅರಿಶಿನ ಆರಿಸ್ತೀವ್ರಿ. ಆರಿಸಿ ಏನೈತಿ ಅದ್ರಾಗ 3 ಭಾಗ ಮಾಡ್ತೀವ್ರಿ ಅರಿಶಿನದಾಗ. ಮೊದಲು ಹಚ್ಚಿರ್ತೀವಲ್ಲ ಆ ಗಾಡಿ ಅದು ಕರಿಗಡ್ಡಿ ಅತ್ತಾರ್ರಿ, ಅದೊಂದು ಬೇರೆ ಮಾಡ್ತೀವಿ. ಮುಂದೆ ಬೀಜದ ಅರಿಶಿನ ಮುಂದೆ ನೆಕ್ಸ್ಟ್ ನಾವು ಮುಂದಿನ ವರ್ಷ ನಾಟಿ ಮಾಡಾಕಂತ ಬೀಜ ತೆಗಿತೀವಿ ಅದೊಂದು. ಆಮೇಲೆ ಫಿಂಗರ್ಸ್ ಏನು ಬರ್ತಾವ್ರಲ್ಲ ಅರಿಶಿನ ಬೋಟ ಅವತ್ತನ್ನ ಬೇರೆ ಮಾಡ್ತೀವಿ. ಈಗ ಅರಿಶಿನ ಈ ಥರ ವಿಂಗಡಣೆ ಮಾಡಿಕ್ಸಿಂದ ನಾವು ಒಂದು ಬಾಯ್ಲರ್ ಮೊದಲ ಗಂಗಾಳ ಇಟ್ಟು ರವದಿ ಹಾಕಿ ಕುದಿಸಿ ಆಮೇಲೆ ಅದನ್ನು ನಾವು ಒಣಗಿಸಿ 15 ದಿನ ಒಣಗಿಸಿ ಪಾಲಿಸ್ ಮಾಡ್ತಿದ್ವಿ. ಈಗ ಹಂಗೆ ಬಂದಿಲ್ಲ ರೀ. ಈಗ ಬಾಯ್ಲರ್ ಬಂದವ್ರಿ. ಬಾಯ್ಲರ್ದಾಗ ಹಾಕ್ತಾರ. ಆಗ ಒಂದು 10-12 ದಿವಸ ಆಗೋ ಕೆಲಸ ಈಗ 1 ದಿವಸಕ್ಕೆ ಆಕತ್ರಿ. ಓಕೆ. ವರ್ಷಕ್ಕೆ ಅರಿಶಿನದಲ್ಲಿ ಎಷ್ಟು ಆದಾಯ ಮಾಡ್ತೀರಿ ಸರ್? ಆದಾಯ ಅನ್ನೋಕ್ಕಿಂತ ರೀ ನಮ್ಮ ಆದಾಯ ಈ ರೇಟಿನ ಮೇಲೆ ಅವಲಂಬನೆ ಆಗಿರ್ತೈತ್ರಿ. ನಾವು ವರ್ಷಕ್ಕೆ ಒಂದು ಎಕರೆಗೆ 30 ಕ್ವಿಂಟಲ್ 30ರಿಂದ 35 ಕ್ವಿಂಟಲ್ ಅರಿಶಿನ ಬೆಳಿತೀವಿ ರೀ. ಸರಿ ಸರ್. ಏನೈತಿ ಅಗದಿ ಕೆಲವೊಂದು ರೈತರು ಏನೈತಿ ಸಿಲೆಕ್ಟೆಡ್ ಏರಿಯಾದಾಗ 40 ಕ್ವಿಂಟಲ್ ತನಕ ಬೆಳಿತಾರ್ರಿ. ಆದ್ರೆ ನಮ್ಮ ಎವರೇಜ್ 30ರಿಂದ 35 ಕ್ವಿಂಟಲ್ ಅರಿಶಿನ ಬೆಳಿತಿದ್ದೀರಾ ಸರ್? ಮುಂದೆ ಕೋಬೀಸ್ ಐತ್ರಿ, ಮುಂದೆ ಬೆಂಡ್ ಐತ್ರಿ. ಹೋಗೋಣ್ರಿ? ಹ್ಞೂನ್ರಿ ಹೋಗೋಣ ಬನ್ರಿ. ಸಾಕಷ್ಟು ತರಕಾರಿಗಳನ್ನ ಕೂಡ ಇವರು ಬೆಳಿತಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ತರಕಾರಿ ಬೆಳೆದಿದ್ದಾರೆ. ಸರ್ ಏನೇನ್ ಹಾಕಿದೀರಾ ಸರ್? ಮೇಡಮ್ ಇದು ಕ್ಯಾಬೇಜ್ ಐತ್ರಿ, ಮುಂದ ಬೆಂಡಿ ಹಾಕಿದ್ವಿ ರೀ, ಬೀನ್ಸ್ ಹಾಕಿದ್ವಿ ರೀ, ಟೊಮ್ಯಾಟೊ ಐತ್ರಿ,
ಮತ್ತೆ ಕಡ್ಲೆ ಹಾಕಿದಿರಲ್ಲ ಕಡ್ಲಿ ಹಾಕಿದ್ರಿ ಮೇಡಮ್. ಹ್ಮ್ ಹ್ಮ್ ಈ ಕಡ್ಲಿ ಏನೈತಿ ರೇಸ್ಡ್ ಬೆಡ್ ಮಾಡಿ ಹಾಕಿದ್ರಿ. ಈ ತರ ಯಾರು ಹಾಕಂಗಿಲ್ರಿ ಇದನ್ನ. ಏನಕ್ಕೆ ಬೆಡ್ಡಿಂಗ್ ಮಾಡಿ ಹಾಕಿದಿರ? ಇದು ಬೆಡ್ಡಿಂಗ್ ಮಾಡಿ ಹಾಕೋದ್ರಿಂದ ನಮ್ಮ ಈಲ್ಡ್ ಹೆಚ್ಚು ಬರ್ತೈತ್ರಿ. ಹ್ಮ್ ಮತ್ತ ನಾವು ಹನಿ ನೀರಾವರಿ ಮಾಡೋದ್ರಿಂದ ಇದು ಭಾಳ ಅನುಕೂಲ ಆಕತ್ರಿ. ಮತ್ತು ಇದು ಒಂದು ಸ್ವಲ್ಪ 4 ರೂಪಾಯಿ ಖರ್ಚು ಬಂದ್ರು ಆದಾಯ ಏನೈತಿ ಡಬಲ್ ಆಕತ್ರಿ, ದ್ವಿಗುಣ ಆಕತಿ. ಈ ನಿಟ್ಟಿನಾಗ ಏನೈತಿ ನಾವು ವಿಚಾರ ಮಾಡಿ ಇದನ್ನ ಮಾಡಿದ್ವಿ ರೀ. ಈಗ ಒಂದು ಅರ್ಧ ಎಕರೆ ಏನೈತಿ ನಾವು ಇದೈತ್ರಿ ಕೋಬೀಜ್ ಐತ್ರಿ, ಕ್ಯಾಬೇಜ್ ಐತ್ರಿ. 2,000 ಸಸಿ ನಾಟಿ ಮಾಡಿದೇವೆ ರೀ. ಮುಂದೆ ಏನೈತಿ ಒಂದು 10 ಗುಂಟೆ ಏನೈತಿ ಬೆಂಡಿ ಹಾಕಿದ್ವಿ ರೀ. ಒಂದು 10 ಗುಂಟೆ ಏನೈತಿ ಬೀನ್ಸ್ ಹಾಕಿದ್ವಿ ರೀ. ಈ ಬೀನ್ಸ್ದಾಗ ಏನು ಮಾಡಿದ್ರಿ ನಾವು ಬೆಂಡಿ ಒಳಗೆ ಕೊತ್ತಂಬರಿ, ಮೆಂತಿ ಪಲ್ಯ ಇದನ್ನೇನು ಸೊಪ್ಪು ಹಾಕಿದ್ವಿ ರೀ. ಈ ಸೊಪ್ಪು ಹಾಕೋದ್ರಿಂದ ಏನೈತಿ ಅದು ಸ್ವಲ್ಪ ಎತ್ತರ ಆಗಿ ಕಾಯಿ ಬಿಡ್ಗುಡ್ದನ, ಬೆಂಡಿ ಗಿಡ ಕಾಯಿ ಆಗ್ಬಿಡ್ದನ ಅದು ನಾವು ಮೆಂತಿ ಪಲ್ಯ ಕೊತ್ತಂಬರಿ ಏನೈತಿ ಅವು ನಾವು ಕಿತ್ತು ಮಾರಾಟ ಮಾಡ್ತೀವಿ ರೀ. ಈ ಮೆಂತಿ ಪಲ್ಯ ಕೊತ್ತಂಬರಿ ಒಳ್ಳೆ ರೇಟ್ ಐತ್ರಿ. ನಮ್ಮ ಮುಖ್ಯ ಬೆಳೆ ಏನೈತಿ ಬೆಂಡಿ ಏನೈತಿರಲ್ಲ, ಅದಕ್ಕಿಂತ ಹೆಚ್ಚು ನಾವು ಆದಾಯ ನಮ್ಮ ಮೆಂತಿ ಪಲ್ಯ ಕೊತ್ತಂಬರಿ ಒಳಗೆ ಬರ್ತೈತೆ ರೀ. ಇಷ್ಟ ಸುಡು 10 ರೂಪಾಯಿಗೆ ಒಂದು ಮಾರ್ತಾವ್ರಿ ಮೆಂತಿದು ರೀ. ಮುಂದೆ ಕೊತ್ತಂಬರಿ ಏನೈತಿ ಇಷ್ಟು 4-5 ಕಡ್ಡಿ ಕೊಡ್ತೀವಿ ರೀ, 5 ರೂಪಾಯಿಗೆ ಒಂದು ಮಾರಾಟ ಆಗೈತೆ ರೀ. ಹಿಂಗಾಗಿ ನಾವು ಮಿಶ್ರ ಬೆಳೆನ ಮಾಡೋದ್ರಿಂದ ನಮಗೆ ಹೆಚ್ಚು ಆರ್ಥಿಕವಾಗಿ ಲಾಭ ಆಕೈತೆ ರೀ. ಸರ್, ಈಗ ಒಟ್ಟಾರೆಯಾಗಿ ಇಲ್ಲಿ ಒಂದಷ್ಟು ಅರಣ್ಯ ಕೃಷಿನೂ ಮಾಡ್ತಾ ಇದೀರಿ. ಹೌದ್ರಿ. ಹೆಬ್ಬೇವ್ ಹಾಕೊಂಡಿದಿರಿ, ಹ್ಞೂನ್ರಿ, ಟೀಕ್ ಹಾಕಿದಿರಿ. ಹ್ಞೂನ್ರಿ. ಸರ್, ಈಗ ವಾರ್ಷಿಕ ನಿಮ್ಮ ಆದಾಯ ಎಷ್ಟಿದೆ ವರ್ಷಕ್ಕೆ ಈ ಎಲ್ಲಾ ಬೆಳೆಗಳಿಂದ ಸೇರಿಸಿ? ಅಂದಾಜು ಒಂದು ಎಕರೆಗೆ 1 ಲಕ್ಷ ತನದು ಆಕತ್ರಿ ಮೇಡಮ್. ಸರ್, ಸಾಕಷ್ಟು ಬೆಳೆಗಳನ್ನ ಬೆಳಿತಾ ಇದೀರಿ. ಸಪೋಟ, ಸೀತಾಫಲ, ಮತ್ತೆ ಅರಿಶಿನ, ಇಲ್ಲಿ ವೀಳ್ಯದೆಲೆ, ಮಾವು, ತರಕಾರಿ, ಈ ರೀತಿ ಮಲ್ಟಿಪಲ್ ಕ್ರಾಪ್ಸ್ ಬೆಳಿತಾ ಇದೀರಿ. ನಾಡಿನ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ನಾವು ಊಟದಾಗ ನಮಗೆ ರೊಟ್ಟಿ ಅಟ್ಟ ಇದ್ರ ನಡೆಯಂಗಿಲ್ರಿ, ಬರೀ ಅನ್ನ ಅಟ್ಟ ಇದ್ರು ನಡೆಯಂಗಿಲ್ರಿ. ನಮಗೆ ಹೆಂಗೆ ತರಕಾರಿ ಇದು ಕಾಯಿಪಲ್ಲೆ ಉಪ್ಪಿನಕಾಯಿ ಎಲ್ಲ ಹೆಂಗೆ ಬೇಕಲ್ಲ ಎಲ್ಲ ಈ ಥರ ಅದು ಊಟ ಮಾಡುವ ಅಡುಗೆ ರುಚಿನ ಚಂದ ರೀ. ಹಿಂಗೆ ಈ ನಿಟ್ಟಿನಾಗ ಏನೈತಿ ನಾವು ಸ್ವಾವಲಂಬಿಗಳಾಗಬೇಕ್ರಿ. ನಮ್ಮಲ್ಲಿ ಎಲ್ಲ ಸಮಗ್ರ ಕೃಷಿ ಮಾಡೋದ್ರಿಂದ ನಮಗೆ ನುಕ್ಸಾನ ಆಗಂಗಿಲ್ಲ ರೀ. ಪ್ರಕೃತಿ ಇದ್ರಾಗ ಏನೈತಿ ವಿಕೋಪದಿಂದ ಏನೋ ಒಂದು ಬೆಳೆ ಫೇಲ್ ಆದರೂ ಇನ್ನೊಂದು ಬೆಳೆ ನಮ್ಮ ಕೈ ಹಿಡ್ದು ಆಸರೆ ಆಕೈತಿ. ಹಿಂಗಾಗಿ ಕಿಸಿಂದ ನಾವು ಸದೃಢ ಮತ್ತು ಸ್ವಾವಲಂಬಿ ಬದುಕು ಸಾಧಿಸೋಕೆ ಏನೈತಿ ಸಮಗ್ರ ಕೃಷಿ ಏನೈತಿ ಅತಿ ಅವಶ್ಯ ಐತ್ರಿ. ಸರ್, ಕಡೆದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ? ಈ ವಾಹಿನಿ ಒಳಗೆ ಬರೋದ್ರಿಂದ ಇದು ನಾ ಬೆಳೆದ ಎಲೆ ಮರಿ ಕಾಯಾಗೈತೆ, ನಾ ಒಬ್ಬ ಅದರ ಒಂದು ಸವಿಯನ್ನು ಸವಿಯೋಕ್ಕಿಂತ ಇದು ಎಲ್ಲರೂ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಹಂಚು ಹಾಕತಿ, ಎಲ್ಲರೂ ಒಂದು ಅಭಿವೃದ್ಧಿ ಮಾಡೋಕೆ ಅನುಕೂಲ ಆಕತಿ. ಮತ್ತು ಒಂದು ಜಾತ್ರೆ ಅಂದಿಂದ ಜಾತ್ರೆಯಾಗ ಒಬ್ಬರ ಹೊಸ ಅಂಗಿ ಹಾಕೊಂಡ್ರೆ ಜಾತ್ರೆ ಅನ್ಸಂಗಿಲ್ಲ ರೀ. ಎಲ್ಲರೂ ಹೊಸ ಅಂಗಿ ಹಾಕೋಬೇಕು. ಎಲ್ಲರೂ ಊದವ್ರು, ಬಾರ್ಸವ್ರು, ಕುಣಿಯವರು, ತೇರು ಎಳೆಯವರು, ತೇರ್ನ್ಯಾಗ ಕುಂಡ್ರವರು, ಬೆತ್ತೋ ಸಾರ್ಸೋರು, ಮತ್ತು ಎಲ್ಲರೂ ಊದಿನ ಕಡ್ಡಿ ತೆಂಗಿನಕಾಯಿ ಮಾರೋರು ಎಲ್ಲರೂ ಇದ್ರನ ಒಂದು ಜಾತ್ರೆ ಅದಕ್ಕೊಂದು ಸೊಬಗು ಇರ್ತೈತಿ ರೀ. ಹಂಗೇನೈತಿ ಎಲ್ಲರೂ ನಾಡಿನ ತುಂಬ ನನಗೆ ತಿಳಿದಂಥ ವಿಷಯನ ಇನ್ನೊಬ್ರಿಗೆ ಹಂಚೋದು ಮತ್ತು ಇನ್ನೊಬ್ಬರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಒಂದು ನಮ್ಮಲ್ಲಿ ಅಳವಡಿಸ್ಕೊಂಡ್ವಿ ನಾವು ನಮ್ಮ ಬದುಕು ಸಾರ್ಥಕ ಆಕೈತಿ ಅಂತ ನನ್ನ ಅಭಿಪ್ರಾಯ. ಮತ್ತು ಆ ಕೆಲಸ ನೀವು ಮಾಡ್ತೀರಿ. ನಿಮ್ಮ ಈ ವಾಹಿನಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು. ಸರ್, ಧನ್ಯವಾದ. ಇನ್ನೂ ಒಳ್ಳೆ ರೀತಿ ಬೆಳೆನ ಬೆಳೀರಿ. ಇನ್ನೂ 100 ರೈತರಿಗೆ ನೀವು ಮಾದರಿ ಆಗ್ಬೇಕು ಅನ್ನೋದು ನಮ್ಮ ಆಶಯ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಮನಸ್ಸು ಮಾಡಿದ್ರೆ ಯಾವ ಭಾಗದಲ್ಲಿ ಯಾವ ಬೆಳೆನ ಬೇಕಾದ್ರೂ ಬೆಳಿಬಹುದು. ಅದಕ್ಕೆ ಪ್ರಕೃತಿ ಕೂಡ, ನಮ್ಮ ಮನಸ್ಸಿತ್ತು ಅಂದ್ರೆ ಪ್ರಕೃತಿ ಕೂಡ ಒಂದಲ್ಲ ಒಂದ್ ರೀತಿ ನಮಗೆ ಸಹಕಾರ ಕೊಡುತ್ತೆ. ಸೊ ಈ ಸಂಚಿಕೆಯಲ್ಲಿ ಅನೇಕ ಬೆಳೆಗಳ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ತಂಡ ನಿಮ್ಮನ್ನ ಭೇಟಿ ಮಾಡುತ್ತೆ ಅಂತ ಹೇಳ್ತಾ, ಜಗದ ನೊಗ ಹೊತ್ತ ನೇಗಿಲ ಯೋಗಿಗೆ ಒಂದು ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.